ಯಾರು ಕರೆಸಿದ್ವಿ ಇವ್ರನ್ನ? ನಾನೇ ಕರೆಸಿದ್ದಣ್ಣ. ಯಾಕೆ? ಈ ಮನೆ ತುಂಬ ಶಾಂತವಾಗಿತ್ತು. ಯಾಕೋ ಬರ್ತಾ ಬರ್ತಾ ವಾತಾವರಣನೂ ಬದಲಾಗಿ ಹೋಗ್ತಾ ಇದೆ, ಹಾಗೆ ಮನೇಲಿರೋರ ಮನಸ್ಸುಗಳು ಬದಲಾಗಿ ಹೋಗ್ತಿದೆ ಅಣ್ಣ. ಇತ್ತೀಚೆಗಷ್ಟೇ ನಮ್ಮ ಮನೆಯಲ್ಲಿ ಶುಭ ಸಮಾರಂಭ ನಡೀತಲ್ವಾ, ಯಾರ್ದೋ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದುಬಿಟ್ಟಿದೆ ಅಣ್ಣ. ಅದಕ್ಕೆ ಮನೇಲಿ ಶಾಂತ ಮಾಡಿಸೋಣ ಅಂತ ಕರೆದೆ ಅಣ್ಣ, ಅಷ್ಟೇ. ಓಹೋ, ಇವರು ಶಾಂತ ಮಾಡ್ತಾರಾ? ನಂಗೆ ಗೊತ್ತಣ್ಣ. ನಿನಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ, ಇಷ್ಟ ಇಲ್ಲ ಅಂತಲೂ ನನಗೆ ಗೊತ್ತು. ನನ್ನ ಸಮಾಧಾನಕ್ಕೋಸ್ಕರ ಪ್ಲೀಸ್ ಅಣ್ಣ, ಬೇಗ ಮುಗಿಸ್ಬಿಡ್ತಾರಣ್ಣ, ಬೇಗ ಮುಗಿಸ್ಬಿಡ್ತಾರೆ. ಸ್ವಾಮಿಗಳೇ, ನೀವು ಶುರು ಹಚ್ಕೊಳ್ಳಿ. ನಿರಂಜನ್ स्वाहा ओम स्वाहा हरत निरंजन स्वाहा हम ओम भीम भूम. ಏನ್ ಮಾಡ್ತಾ ಇದೀಯಾ? ಮಂತ್ರ. ಯಾರಿಗೆ? ಈ ಮನೆಯಲ್ಲಿರೋ ಪೀಡೆ ಪಿಶಾಚಿಗಳನ್ನ ಹೊರಗೋಡ್ತಾ ಇದ್ದೀನಿ. ಪೀಡೆ ಪಿಚಾಚಿ? ಏನು ಯಶು ಇದೆಲ್ಲ? ನೀನು ಮಂತ್ರ ಹಾಕ್ತೀಯಾ? ನಿಜವಾಗ್ಲು? ಹೌದು. ದೊಡ್ಡಮ್ಮ ಬಾ ಇಲ್ಲಿ, ಬಾ ದೊಡ್ಡಮ್ಮ ಇಲ್ಲಿ. ನೀನು ಮಂತ್ರ ಹಾಕಿ ನಮ್ಮ ದೊಡ್ಡಮ್ಮನ ಈ ಕಾಲೇಜ್ಗೆ ಹೋಗೋ ಹುಡುಗಿ ಥರ ಮಾಡು. ನಾನು ಅದನ್ನು ಮಾಡೋದಿಲ್ಲ. ಪೀಡೆ ಪಿಶಾಚಿಗಳ ಮಾತ್ರ ತೊಲಗೋಡಿಸ್ತೇನೆ. ಪೀಡೆ ಪಿಚಾಚಿ ಈ ಮನೇಲಿ ಎಲ್ಲಿದೆಯೋ? ಏನು ಯಶೋದ, ನಮ್ಮ ಮನೆ ಪ್ರಶಾಂತವಾಗಿದೆಯಲ್ಲ, ಇವನು ನೋಡಿದ್ರೇ ದೊಡ್ಡ ನೆಗೆಟಿವ್ ಎನರ್ಜಿ ಥರ ಇದೆ. ಇವನ್ನ ಕರ್ಕೊಂಬಂದು ಇಟ್ಕೊಂಡಿದ್ಯಾ? ಇವನು ನೋಡಿದ್ರೆ ಮಂತ್ರವಾದಿ ಥರನ ಇದ್ದಾನೆ, ಯಾವುದೋ ಮಕ್ಕಳು ಹಿಡಿಯೋ ಡಾಕು ಥರ ಇದ್ದಾನೆ. ಕೊಡಿಲ್ಲ ಅದು, ಕೊಡಿಲ್ಲ. ಇದರಲ್ಲಿ ಪೀಡೆ ಪಿಶಾಚಿ ಓಡಿಸ್ತೀಯಾ? ಕಚ್ಚಡ ನನ್ನ ಮಕ್ಕಳ. ಈ ಥರ ಮಂತ್ರ ಹಾಕ್ತೀವಿ, ಪೂಜೆ ಮಾಡ್ತೀವಿ, ಪೀಡೆ ಪಿಚಾಚಿ ಇದೆ ಅಂತೇಳಿ ಹೆದರಿಸಿ ದುಡ್ಡು ಕಿತ್ಕೊಂಡು ಯಾಮಾರಿಸ್ತಾ ಇದ್ದೀರಾ. ಇನ್ನೊಂದು ಸಲ ನನ್ನ ಮನೆ ಕಡೆ ಏನಾದ್ರು ತಿರುಗಿ ನೋಡಿದೆ ನೀನು, ದೆವ್ವ ಬಿಡಿಸ್ಬಿಡ್ತೀನಿ ನಿಮ್ಗೆ. ಏಯ್ ಬಾಯಿಲಿ, ಬಾಯ್. ಮತ್ತೆ ಬುದ್ಧಿ ತಗೊಂಡೋಗಿದ್ದು. ವಿಜ್ಞಾನ ಎಷ್ಟೊಂದು ಮುಂದುವರೆದಿದೆ, ಇನ್ನು ಇಂಥ ಕಚರಗಳನ್ನು ನಂಬ್ಕೊಂಡು ಯಾಮಾರ್ತೀರ ಯಶು ನೀವು? ನಮ್ಮ ಮನೇಲಿ ನೀವೆಲ್ಲರೂ ಯಾಕೋ ನೀವಾಗೇ ಇರಲಿಲ್ಲ ಅಣ್ಣ. ಯಶು, ನಿನಗೆ ಏನೋ ಆಗೋಗಿದೆ. ಅವನು ಬೇವಿನ ಸೊಪ್ಪು ಕಿತ್ಕೊಂಡು ಹೋಗ್ಬಿಟ್ಟ, ನಾನೇ ಕೊಟ್ಟೆ. ಇಲ್ಲಾಂದರೆ ನಿನಗೊಂಚೂರು ನೀವಾಳ್ಸಿ ಬಿಸಾಕ್ಬೋದಾಗಿತ್ತು. ಇನ್ಮೇಲೆ ಈ ಥರದ್ದು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡ, ಅರ್ಥ ಆಯ್ತಾ? ಅಂಗಡಿಗೆ ಬಂದ್ಬಿಡು ಬೇಗ, ಆಯ್ತಾ? ಹಾಂ. ಏನಂತ ಇರಲ್ಲ. ಏನೋ ತಪ್ಪಾಯ್ತು ಕಣ, ಹೋಗ್ರ ಒಳಗೆ ಹೋಗ. ಸುಬ್ಬಿ, ಇಷ್ಟಕ್ಕೆಲ್ಲ ಕಾರಣ ನೀನೇನೆ. ಒಂದು ಲೋಟ ಹಾಲು ತಂದು ಕೊಡ್ಲಾ? ಕುಡಿದು ಸಮಾಧಾನವಾಗಿರ್ತೀಯಾ? ಅದು ಕೇಳ್ಕೊಂಡು ನಾನು ಹಳ್ಳಕ್ಕೆ ಬಿದ್ದೆ. ಎಲ್ಲರೂ ಈ ಮನೆಯಲ್ಲಿ ನನ್ನ ಕಾಮಿಡಿ ಪೀಸ್ ಥರ ನೋಡಿದ್ರು. ಹೋಗ್ಲಿ ಬಿಡೆ, ಮನಸ್ಸಿಗೆ ಹಚ್ಕೋಬೇಡ. ದೊಡ್ಡ ಸಾಧನೆ ಮಾಡೋಕೆ ಹೊರಟಾಗ ಚಿಕ್ಕ ಪುಟ್ಟದೆಲ್ಲ ಇರುತ್ತೆ ಕಣೆ. ತಪ್ಪು ಮಾಡಿದ್ಯಾ ತಾನೇ? ಇಲ್ಲೆಲ್ಲ ಚಿಕ್ಕ ಪುಟ್ಟದಾಗೆಲ್ಲ ಬಿದ್ದಿದ್ಯಲ್ಲ ಕಸ, ಅದನ್ನೆಲ್ಲ ನೀನೇ ಕ್ಲೀನ್ ಮಾಡು. ಏನ್ ಹೇಳ್ಬೇಕು? ಏನದು, ಇಬ್ರು ಫುಲ್ ಖುಷಿ ಆಗಿದ್ದೀರಾ? ಅಕ್ಕ, ಏನಾಯ್ತು ಗೊತ್ತೇನೆ? ಆ ಮಂತ್ರವಾದಿ ಬಂದಿದ್ನಲ್ಲ, ಅವನು ಸೂರ್ಯಪ್ರಕಾಶ್ ಸರ್ಗೆ ಈ ಬೂಂಬ ಅಂದ್ಬಿಟ್ಟು ವಿಭೂತಿನ ಉಫ್ ಅನ್ನಕ್ ಹೋದ. ಅವಾಗ ಸೂರ್ಯಪ್ರಕಾಶ್ ಸರ್ ಮುಖ ನೋಡ್ಬೇಕಿತ್ತು ನೀನು.
ಭವ್ಯ ಏನೇ ನೀನು ಏನಕ್ಕ ಒಳ್ಳೆ ಕಾಮಿಡಿ ಇತ್ತು ಅನ್ಕೋ. ಭವ್ಯ ದೊಡ್ಡವ್ರ ಬಗ್ಗೆ ಹಾಗೆಲ್ಲ ತಮಾಷೆ ಮಾಡಬಾರ್ದು, ತಪ್ಪು ಕಣೆ. ಅಕ್ಕ ಬರೀ ಕಾಮಿಡಿ ಕಣೆ, ಅದಕ್ಕೆ ಹೇಳ್ದೆ ಅಷ್ಟೇ. ಅದು ನನಗೂ ಗೊತ್ತು, ಆದರೂ ಬೇಡ. ಇಲ್ಲೇ ಭವ್ಯ, ನಮ್ಮ ರುಕ್ಕು ಯಾಕೋ ಇತ್ತೀಚೆಗೆ ಈ ಗಂಡನ ಮನೇಲಿ ಅತ್ತೆ ಇರ್ತಾರಲ್ಲ, ಸೇಮ್ ಹಾಗೆ ಕಾಣಿಸ್ತಾಳೆ ಕಡೆ. ಅದೇ ಮಾತು, ಅದೇ ಗಾಂಭೀರ್ಯ, ಸೇಮ್ ಮಳೆ ಮುತ್ಕಿ ಥರ. ಈ ಮನೆಯಲ್ಲಿ ಯಶೋದತ್ತೆ ಇದ್ದಾರಲ್ಲ, ಸೇಮ್ ಹಾಗೆ ಆಡ್ತಾಳೆ, ಬೇಡದಿರೋ ವಿಷಯಕ್ಕೆ ಮೂಗು ತುರಿಸ್ಕೊಂಡು. ಇಲ್ಲೇ ರುಕ್ಕು, ನೀನು ಯಾಕೋ ಓವರ್ ಆ್ಯಕ್ಟಿಂಗ್ ಆಡ್ತಿದ್ದೆ ಅಂತ ಅನಿಸ್ತಿಲ್ವಾ? ಇದೆಲ್ಲ ಬೇಕೇನೆ? ಅಕ್ಕ, ಅವರು ನಮ್ಗಿಂತ ತುಂಬ ದೊಡ್ಡವ್ರ ಕಣೆ. ಅವ್ರು ಏನೇ ಮಾಡಿದ್ರು ಅವ್ರು ಪ್ರೀತಿಸೋ ಈ ಮನೆ ಜನರಿಗೆ ಯಾವ ರೀತಿಲೂ ತೊಂದರೆ ಆಗಬಾರ್ದು ಅಂತ ಯೋಚನೆ ಮಾಡ್ತಾರೆ. ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ನನ್ನಿಂದ ಈ ಮನೆಗೆ ತೊಂದರೆ ಆಗುತ್ತೆ ಅಂತ ಅವ್ರಿಗೆಲ್ಲ ಭಯ ಇದೆ ಅಂತ ನೀನು ಅನ್ಕೊಂಡಿದ್ಯಾ? ಲೇ ಭವ್ಯ, ಇವಳು ಯಾಕೋ ಪಾರ್ಟಿ ಚೇಂಜ್ ಮಾಡಿದಾಳ ಕಡೆ. ಹುಟ್ಟಿದಾಗಿಂದ ನಮ್ಮ ಪಾರ್ಟಿಲಿದ್ಲು, ಇವಾಗ ಅಪೋಸಿಟ್ ಪಾರ್ಟಿ. ಏನೇ ಅಕ್ಕ ನೀನು? ನಾನೇನು ಅವ್ರ ಪಾರ್ಟಿಗೆ ಸೇರ್ಕೊಂಡಿಲ್ಲ ಕಣೆ. ಈ ಮನೆಯವರು ನಿನ್ನ ಮೇಲೆ ಇಟ್ಟಿರೋ ಕಾಳಜಿ ಬಗ್ಗೆ ಮಾತಾಡ್ತಿದ್ದೀನಿ ಅಷ್ಟೇ. ಸರಿ ಅತ್ತೆ, ನೀವು ಹೇಳಿದ್ದು ಅರ್ಥ ಆಯ್ತು. ಇನ್ಮೇಲೆ ನೀವು ಹೇಳ್ದಂಗೆ ನಡ್ಕೋತೀವಿ. ಹೌದು, ಸಂಜೆ ನಾವು ಅಂಗಡಿಗೆ ಹೋಗ್ತಿದೀವಾ ಇಲ್ವಾ? ಹೋಗ್ತಿದ್ದೀವಿ ಕಣೆ. ಮ್ಯಾಮ್ ಯಶೋಧರ್ ಅಂದರೆ? ನಾನೇಪ್ಪ. ಮ್ಯಾಮ್ ನಿಮ್ಮ ಹೆಸರಲ್ಲಿ ಫುಡ್ ಬಂದಿದೆ ಮ್ಯಾಮ್. ನನ್ನ ಹೆಸರಲ್ಲ, ನಾನು ಫುಡ್ ಆರ್ಡ್ರೇ ಮಾಡಿಲ್ವಲ್ಲ. ಪೇಮೆಂಟ್ ಆಗಲೇ ಆಗಿದೆ ಮ್ಯಾಮ್. ಅಯ್ಯೋ, ನಾನು ಆರ್ಡ್ರೇ ಮಾಡಿಲ್ಲ ಅಂತೀನಿ, ಪೇಮೆಂಟ್ ಹೇಗಪ್ಪ ಮಾಡಲಿ? ಆ ಆ್ಯಪಲ್ಲಿ ಕನ್ಫರ್ಮ್ ಅಂತ ತೋರಿಸಿದೆ ಮ್ಯಾಮ್, ಫೇಕ್ ಆರ್ಡರ್ ಇದ್ದಿದೆ. ಸರಿ ಕಣಪ್ಪ. ಮನೆಯಲ್ಲಿ ಯಾರ್ಯಾರು ಇದ್ದೀರಾ ಎಲ್ಲರೂ ಹೊರಗೆ ಬನ್ನಿ. ವಿನಾಯ್ ಬಾ. ಈ ಊಟನ ಆರ್ಡರ್ ಮಾಡಿದ್ಯಾರು? ಅಲ್ಲ, ನಾನು ಅಡುಗೆ ಮಾಡಿದ್ದೆ. ಬೆಳಗ್ಗೆ ಅಷ್ಟು ಬೇಗ ಎದ್ದು ಎಲ್ರಿಗೋಸ್ಕರ ಕಷ್ಟಪಟ್ಟು. ನನಗೆ ಗೊತ್ತಿಲ್ಲ, ನಾನು ಹೋಗಲಿ ಬಿಡಿ, ಪರವಾಗಿಲ್ಲ. ನಿಮ್ಗೇನಾದರೂ ಸ್ಪೆಷಲಾಗಿ ಬೇಕು ಅಂತ ಹೇಳಿದ್ರೆ ನಾನೇ ಮಾಡಿಕೊಡ್ತಿದ್ದೆ. ನಾನೇನು ಬೇಜಾರು ಮಾಡ್ಕೋತಾ ಇರಲಿಲ್ಲ. ಅಥವಾ ನಾನು ಮಾಡೋ ಅಡುಗೆ ಇಷ್ಟ ಆಗಲ್ಲ ಅಂತ ಹೊರಗಡೆಯಿಂದ ತರಿಸಿದ್ರಾ? ನಾನು ಆರ್ಡ್ರೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅಲ್ಲ, ನಿಮ್ಮ ಹೆಸರಲ್ಲಿ ಈ ಮನೆಯಲ್ಲಿ ಬೇರೆ ಯಾರು ಆರ್ಡ್ರ್ ಮಾಡೋಕ್ಕೆ ಸಾಧ್ಯ? ವಿಷಯ ಗೊತ್ತಾಗುತ್ತೆ ಅಂತ ಈಗ ಮುಚ್ಚಿರೋಕ್ಕೆ ಪ್ರಯತ್ನ ಪಡಬೇಡಿ. ನೋಡು, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ನಾನು ಮುಚ್ಚಿಡಕ್ಕೆಲ್ಲ ಹೋಗೋದಿಲ್ಲ.